ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೊಡ್ತಾ ಇರ್ತಕ್ಕಂಥ ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಸಹ ಯೂಸ್ ಆಗ್ತಾ ಇದೆ ಅಂತ ನಂಬಿದ್ದೀನಿ. ಹಾಗೆಯೇ ಮತ್ತೊಂದು ಟಿಪ್ಸ್ನೊಂದಿಗೆ ಇವತ್ತಿನ ದಿನವನ್ನು ಶುರು ಮಾಡೋಣ ಬನ್ನಿ. ಅದಕ್ಕೂ ಮೊದಲು ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ವೆಲ್ಕಮ್ ಟು ಮೈ ಅನದರ್ ಲಾಗ್. ಆಲ್ರೆಡಿ ಎಲ್ಲರೂ ತಮ್ಮನೇಲನ್ನು ನೋಡಿನೇ ತಿಳ್ಕೊಂಡಿರ್ತೀರ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತಿನ ದಿನವನ್ನು ನಾನು ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ ಮತ್ತು ಯಾವ ರೀತಿಯಾಗಿ ಫಾಸ್ಟಿಂಗನ್ನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಫಾಸ್ಟಿಂಗನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇನೋ ಫುಡ್ಡನ್ನು ಮಾಡ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇವಾಗ ಸಾಮಾನ್ಯವಾಗಿ ಫಾಸ್ಟಿಂಗನ್ನು ಮಾಡ್ತಕ್ಕಂಥದ್ದನ್ನೇ ಹೇಳ್ಕೊಡ್ತಾರೆ. ಬಟ್ ಇವಾಗ ಮನೇಲಿ ಏನಾಗ್ತಾ ಇರುತ್ತೆ, ಈ ರೀತಿ ಫುಡ್ಸ್ ಎಲ್ಲ ನಾವು ಪ್ರಿಪೇರ್ ಮಾಡ್ತಾನೆ ಇರ್ತೀವಿ. ಬಟ್ ಇದರ ಕ್ರೇವಿಂಗ್ಸನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಫಾಸ್ಟಿಂಗನ್ನು ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಈಗ ಸಾಮಾನ್ಯವಾಗಿ ಮಾರ್ನಿಂಗ್ ನಾವು ಫಾಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನೇಲಿ ಫುಡ್ಗಳು ಪ್ರಿಪೇರ್ ಆಗೇ ಆಗುತ್ತಲ್ಲ. ಇವಾಗ ನಾವೆಲ್ಲಾದರೂ ಬೇರೆ ಹೊರಗಡೆ ಎಲ್ಲಾದರೂ ಒಂದು ಸೆಂಟರ್ಗಳಿಗೆ ಹೋದರೆ, ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿರುತ್ತಲ್ಲ, ಈ ರೀತಿ ಸೆಂಟರ್ಗಳಿಗೆ ಹೋದರೆ ಅಲ್ಲಿ ಏನು ಫುಡ್ಗಳನ್ನು ಕೊಡ್ತಾರೋ ಅದನ್ನು ತಿಂತಿರ್ತೀವಿ. ನಾವು ಯಾವುದೇ ಫುಡ್ಡನ್ನು ನೋಡ್ತಾ ಇರಲ್ಲ, ಹಾಗಾಗಿ ನಮಗೆ ಕ್ರೇವಿಂಗ್ಸ್ಗಳು ಆಗ್ತಾ ಇರಲ್ಲ. ಬಟ್ ನಾವಿಲ್ಲಿ ಮನೆಯಲ್ಲೇ ಇರೋದ್ರಿಂದ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಈ ರೀತಿ ಅದು ಯಾವಾಗ ನಾವು ಕಣ್ಣಿಂದ ಅದನ್ನು ನೋಡ್ತೀವೋ ತಕ್ಷಣ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಯಾಕಂದರೆ ಇವಾಗ ಫುಡ್ ನೋಡಿದ ತಕ್ಷಣವೇ ಊಟ ಕೊಡ್ತಾರೆ ಅಂತೇಳಿ ಅದು ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನಮಗೆ ಫುಡ್ ನೋಡಿದ ತಕ್ಷಣವೇ ಹಸಿವು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಾವು ಕಂಟ್ರೋಲನ್ನು ಮಾಡಿಕೊಂಡು ಉಪವಾಸವನ್ನು ಮಾಡ್ಬೋದು ಅಂತ ತಿಳಿಸ್ಕೊಡೋದಕ್ಕೋಸ್ಕರನೇ ನಾನು ಈ ರೀತಿ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವೆಯ್ಟ್ ಲಾಸಲ್ಲಿ ಏನಿದು ಪೂಜೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಮತ್ತು ಈ ಹುಣ್ಣಿಮೆ ದಿನದ್ದೇ ಅಂತ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಈ ಪೂಜೆ ಇವು ಉಪವಾಸ ಮಾಡ್ತಕ್ಕಂಥದ್ದು ಮತ್ತು ಅದೊಂದು ಡಿವೈನ್ ಅನುಭವ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಕ್ಲಿಪ್ಪಿಂಗ್ಸ್ಗಳನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಉಪವಾಸ ಮಾಡಿದ್ರೆ ತಿಂಗಳಿಗೆ 1 ಟೈಮು 15 ಡೇಸ್ಗೆ ಉಪವಾಸ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಫಸ್ಟ್ ಟೈಮ್ ಡೈರೆಕ್ಟ್ ನಾವು ಉಪವಾಸಗಳನ್ನು ಮಾಡೋದಕ್ಕಾಗಲ್ಲ. ಆ ಉಪವಾಸಗಳನ್ನು ಯಾವ ರೀತಿಯಾಗಿ ಮಾಡ್ಬೋದು ಮತ್ತು ಈ ಕ್ರೇವಿಂಗ್ಸ್ಗಳನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು, ಈ ಹಶ್ವ ಆಗ್ತಾ ಇರುತ್ತಲ್ಲ ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಈ ರೀತಿಯಾದಂತಹ ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇವಾಗ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅಲ್ಲ, ಇವಾಗ ಸಿಂಗಲ್ ಆಗಿರ್ತಾರೆ ಈ ಥರದವ್ರಿಗೆಲ್ಲ ತುಂಬ ಈಸಿ. ಯಾಕಂದರೆ ಅವ್ರು ಏನೋ ಅಡುಗೆಗಳನ್ನು ಪ್ರಿಪೇರ್ನೇ ಮಾಡಲ್ಲ. ಅಡುಗೆಗಳು ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಉಪವಾಸ ಮಾಡ್ತಕ್ಕಂಥದ್ದು ಏನು ತೊಂದರೆ ಇಲ್ಲ, ಹೇಗೋ ಕಂಟ್ರೋಲ್ ಮಾಡಿಕೊಂಡು ಉಪವಾಸಗಳನ್ನು ಮಾಡಿಬಿಡ್ತಾರೆ. ಬಟ್ ಈಗ ಹೌಸ್ ವೈಫ್ಗೆ ಆ ಥರ ಆಗಲ್ಲ. ಇವಾಗ ಮಾರ್ನಿಂಗ್ ನಾನು ಟಿಫನ್ಗೆ ಬೆಳ್ಳುಳ್ಳಿ ಚಿತ್ರಾನ್ನವನ್ನು ಮಾಡ್ಕೊಂಡಿದ್ದೆ. ಹಾಗೆ ನೈವೇದ್ಯಕ್ಕೆ ಅಂತೇಳಿ ಸಜ್ಜಿಗೆಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫುಡ್ಗಳು ಪ್ರಿಪೇರ್ ಆಗ್ತಾನೆ ಇರುತ್ತೆ. ಬೇರೆಯವ್ರಿಗೋಸ್ಕರನಾದರೂ ಪ್ರಿಪೇರ್ ಮಾಡ್ಕೊಡ್ತಾನೆ ಇರಬೇಕು. ಈ ಒಂದು ಟೈಮಲ್ಲಿ ನಾವು ಕಂಟ್ರೋಲನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಒಂದು ದಿನಗಳನ್ನು ನಾವು ಹೇಳ್ಕೊಬಿಟ್ರೆ, ಇವಾಗ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ, ಇವಾಗ 15 ದಿನಕ್ಕೆ ಒಂದು ಟೈಮ್ ಆದ್ರೂ ನಾವು ಉಪವಾಸಗಳನ್ನು ಮಾಡಬೇಕು. ಈ ರೀತಿ ಉಪವಾಸ ಮಾಡೋದ್ರಿಂದ ನಿಮ್ಗೆ ಆಲ್ರೆಡಿ ತಿಳಿದಿದೆ ಉಪವಾಸದ ಲಾಭಗಳೇನು ಅಂತೇಳಿ. ಹಾಗಾಗಿ ಈ ರೀತಿಯಾಗಿ ನಾವು ಉಪವಾಸಗಳನ್ನು ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಮತ್ತು ಈ ಕ್ಯಾನ್ಸರ್ ಸೆಲ್ಸ್ಗಳಿರುತ್ತಲ್ಲ, ಇದೇನಾದ್ರೂ ಬೆಳೆಯೋದಕ್ಕೆ ಉಪವಾಸ ಮಾಡಿದಾಗ ಅದು ಬಿಡೋದಿಲ್ಲ. ನಾವು ಪದೇ ಪದೇ ಊಟಗಳನ್ನು ತಿಂತಾನೆ ಇದ್ದರೆ ದೇಹ ರಿಕವರಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ದೇಹದಲ್ಲಿರ್ತಕ್ಕಂಥ ಒಂದು ವಸ್ತುಗಳನ್ನು ಅದು ಹೊರ ಹಾಕೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ದೇಹ ರಿಕವರಿ ಆಗಬೇಕಂತ ಹೇಳಿದ್ರೆ ಇವಾಗ ಒಂದು 15 ದಿನಕ್ಕೋ ಅಥವಾ ತಿಂಗಳಿಗೆ ಒಮ್ಮೆನಾದ್ರೂ ಅಥವಾ ಯಾವಾಗಲಾದ್ರೂ ಒಂದು ಟೈಮು ಊಟ, ದಿನಕ್ಕೆ ಇವಾಗ 3 ಹೊತ್ತು ಊಟ ತಿಂತೀವಿ, ಯಾವುದಾದ್ರೂ ಒಂದು ಹೊತ್ತು ಊಟ ಬಿಡ್ತಕ್ಕಂಥದ್ದು ಏನಾದರೂ ಒಂದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾನೆ ಹೋಗಬೇಕು. ಯಾವಾಗಲಾದ್ರೂ ಒಂದು ಸಣ್ಣ ಗ್ಯಾಪ್ ಕೊಟ್ಟರು ಅಷ್ಟೇ ದೇಹಕ್ಕೆ ಸ್ವಲ್ಪ ರೆಸ್ಟ್ ಆದಂಗೆ ಆಗ್ತಾ ಇರುತ್ತೆ. ಹಾಗೆ ಅದು ರಿಕವರಿ ಆಗ್ತಾನೆ ಇರುತ್ತೆ. ಹಾಗಾಗಿ ಉಪವಾಸ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟೇ, ಮತ್ತೇನಿಲ್ಲ. ಮತ್ತು ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳನ್ನೇ ಏನಕ್ಕೆ ಆಯ್ಕೆ ಮಾಡ್ಕೋಬೇಕಂತ ಹೇಳಿದ್ರೆ, ಇವಾಗ ನಾವು ಯಾವುದಾದ್ರೂ ಒಂದು ದೇವರಿಗೆ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಉಪವಾಸ ಇರುತ್ತೆ ಅಂತೇಳಿ. ಈ ರೀತಿ ಸಂಕಲ್ಪಗಳನ್ನು ಮಾಡಿಕೊಂಡು ಮೈಂಡನ್ನು ಫಿಕ್ಸ್ ಮಾಡ್ಕೊಬಿಟ್ರೆ ನಮಗೆ ಯಾವುದೇ ರೀತಿಯಾದಂತಹ ಕ್ರೇವಿಂಗ್ಸ್ಗಳಾಗಲ್ಲ. ಕಂಟ್ರೋಲ್ ಮಾಡೋದಕ್ಕೆ ತುಂಬ ಈಸಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಉಪವಾಸಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ. ಮತ್ತು ಉಪವಾಸದ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಹಣ್ಣುಗಳನ್ನೆಲ್ಲ ತಿಂತೀವಲ್ಲ, ಆ ರೀತಿನೂ ಖಂಡಿತವಾಗ್ಲೂ ತಿನ್ನೋದಕ್ಕೆ ಹೋಗಬೇಡಿ. ಮತ್ತು ಇಷ್ಟು ದಿನನೂ ನಾನು ಇವಾಗ
ಈ ಫುಡ್ ರೊಟೀನ್ಗಳನ್ನು ಇವಾಗ ಒಂದು 3-4 ಡೇಸಲ್ಲಿ ನೋಡಿದ್ದೀರಲ್ಲ, ಎದ್ದ ತಕ್ಷಣವೇ ನೀರನ್ನು ಕುಡಿತಾ ಇದ್ದೆ. ಬಟ್ ಇವತ್ತು ಬೆಳಗ್ಗೆಯಿಂದನೂ ಪೂಜೆ ಆಗೋ ತನಕನೂ ಸಹ ನಾನು ಯಾವುದೇ ನೀರನ್ನು ಸಹ ಕುಡಿದಿರಲಿಲ್ಲ. ಅದಾದ ನಂತರ ನಾನು ನೀರನ್ನು ಕುಡಿಯೋದಕ್ಕೆ ಶುರು ಮಾಡಿದೆ. ಮತ್ತು ನಾನು ಯಾವ ರೀತಿಯಾಗಿ ಬರೀ ನೀರನ್ನು ಕುಡಿಯೋದಿಲ್ಲ, ಯಾವ ರೀತಿಯಾಗಿ ನೀರನ್ನು ಕುಡಿತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಹೈಬಿಸ್ಕಸ್ ಟೀಯನ್ನು ಕುಡಿತಾ ಇದ್ದೀನಿ. ದೇಹ ಸ್ವಲ್ಪ ಇವಾಗ ಚಳಿ ಟೈಮ್ ಆಗಿರೋದ್ರಿಂದ ಬೆಚ್ಚಗೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿಯಾದಂಥದ್ದನ್ನೇ ಕುಡೀರಿ. ಇಲ್ಲಿ ಫಸ್ಟ್ ನಾನು ಹೈಬಿಸ್ಕಸ್ ಟೀಯನ್ನು ಕುಡಿತಾ ಇದ್ದೀನಿ. ಇರ್ತಕ್ಕಂಥ ದಾಸವಾಳದ ಹೂವನ್ನು ಹಾಕ್ಕೊಂಡು ಕುಡೀರಿ. ಇಲ್ಲ ಅಂತೇಳಿದ್ರೆ ಜಸ್ಟ್ ನೀರನ್ನು ಕುಡಿದ್ರೆ ಸಾಕಾಗುತ್ತೆ. ಅಂದರೆ ಒಂದೊಂದು ರೀತಿಯಾದಂತಹ ವಾಟರ್ಗಳನ್ನು ಕುಡಿತಾ ಹೋಗಿ, ಸುಮ್ಮನೆ ನೀರನ್ನು ಕುಡಿತಾ ಹೋಗಬೇಡಿ. ಇವಾಗ ಹೈಬಿಸ್ಕಸ್ ಟೀದು ನಿಮಗೆ ಗೊತ್ತೇ ಇದೆ ಬೆನಿಫಿಟ್ಸ್ ಏನಂತೇಳಿ. ಈ ಹೈಬಿಸ್ಕಸ್ ಟೀಯನ್ನು ಕುಡಿಯೋದ್ರಿಂದ ಬಾಡಿ ಡಿಟಾಕ್ಸ್ ಆಗೋದಲ್ದಿರ ಈ BP ಇರುತ್ತಲ್ಲ, ಈ ರಕ್ತದೊತ್ತಡ ಇರುತ್ತಲ್ಲ ಅವ್ರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಹೈಬಿಸ್ಕಸ್ ಟೀಯನ್ನು ಕುಡಿತಕ್ಕಂಥದ್ದು. ಹಾಗೆಯೇ ಯಾರಿಗಾದ್ರೂ ಈ ಪೀರಿಯಡ್ ಟೈಮಲ್ಲಿ ತುಂಬ ಹೊಟ್ಟೆ ನೋವಿರುತ್ತಲ್ಲ ಅಂಥವ್ರಿಗೂ ಸಹ ಹೈಬಿಸ್ಕಸ್ ಟೀಯನ್ನು ಕುಡಿತಾರೆ. ಹಾಗಾಗಿ ಒಂದೊಂದು ಈ ರೀತಿಯಾದಂಥ ಒಂದು ಅಭ್ಯಾಸಗಳನ್ನು ಮಾಡ್ಕೊಳ್ತಾನೆ ಹೋಗಿ. ಇವಾಗ ಟೀ ರೆಡಿಯಾಗಿದೆ, ಏನಿಲ್ಲ ಹೂವನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಈ ಟೀ ರೆಡಿ ಆಗಿಬಿಡುತ್ತೆ. ಹಾಗೆಯೇ ನಾನಿಲ್ಲಿ ಇದಕ್ಕೆ ಜೇನುತುಪ್ಪವನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕಲರ್ ತುಂಬ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಆ ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಕಲರ್ ಚೇಂಜ್ ಆಗಿಬಿಡುತ್ತೆ. ಫಸ್ಟು ಪಿಂಕ್ ಇರುತ್ತೆ, ನಂತರ ಅದು ಸ್ವಲ್ಪ ಲೈಶ್ ಥರ ಆಗಿಬಿಡುತ್ತೆ. ಇದಾದ ನಂತರ ಈಗ ನಾನು ಸ್ವಲ್ಪ ಒಂದು ಲೋಟದಷ್ಟು ಅಷ್ಟೇ ನಿಮಗೆ ತೋರಿಸಿದ್ದೀನಿ. ಬಟ್ ನಾನು 1/2 ಲೀಟ್ರಷ್ಟು ಸಹ ಕುಡಿದಿದ್ದೆ. ಮೊದಲಿಗೆ ಇದು 1/2 ಲೀಟ್ರಷ್ಟು ವಾಟರ್ನ ನಾನು ಈ ರೀತಿಯಾಗಿ ಸೇರಿಸ್ದೆ. ಇವಾಗ ನಾವು ಜಸ್ಟ್ ನೀರನ್ನು ಕುಡಿದ್ರೆ ಮತ್ತೆ ಮತ್ತೆ ಹಸಿವಾಗಕ್ಕೆ ಶುರುವಾಗುತ್ತೆ. ಬಟ್ ಈ ರೀತಿಯಾಗಿ ನಾವು ಸೇರಿಸ್ಕೊಂಡು ಕುಡಿದ್ರೆ ಯಾವುದೇ ರೀತಿಯಾದಂಥ ಹಸಿವಾಗಲ್ಲ, ಹಾಗೆ ಚೆನ್ನಾಗಿರುತ್ತೆ. ಈ ಜೇನುತುಪ್ಪವನ್ನು ಏನಕ್ಕೆ ಸೇರಿಸ್ತೀವಿ ಅಂದರೆ ಹಸಿವಾಗ್ತಾ ಇರುತ್ತಲ್ಲ, ಆವಾಗ ಏನಾಗುತ್ತೆ, ಸುಸ್ತಾಗ್ತಾ ಇರುತ್ತೆ, ತುಂಬಾ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗ ಕೆಲವರು ಜೇನುತುಪ್ಪ ತಿನ್ನಿ ಅಂತ ಹೇಳ್ತಾರಲ್ಲ, ಯಾವಾಗಲೂ ಸಹ ಜೇನುತುಪ್ಪವನ್ನು ತಿನ್ನೋದಕ್ಕೆ ಹೋಗಬೇಡಿ. ಯಾಕಂದರೆ ಜಾಸ್ತಿ ಮತ್ತೆ ಮತ್ತೆ ಶುಗರನ್ನು ಸೇರಿಸಿದಾಗ ಆಗ್ತಾ ಇರುತ್ತೆ. ಈ ರೀತಿಯಾದಂಥ ಉಪವಾಸದ ದಿನಗಳಲ್ಲಿ ಇನ್ಸುಲಿನ್ ಲೆವೆಲ್ ಏನಾದರೂ ಕಡಿಮೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅನ್ನೋ ಟೈಮಲ್ಲಿ ಅಷ್ಟೇ ನಮಗೆ ಸ್ವೀಟ್ ಬೇಕಾಗಿರುತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ಅಷ್ಟೇ ತಿನ್ಕೊಳ್ಳಿ. ಮತ್ತು ಈ ವಾಕಿಂಗ್ ಬಂದುಬಿಟ್ಟು ಬೇಕು ಅಂತ ಹೇಳಿದ್ರೆ ಯಾರಿಗಾದರೂ ಫಸ್ಟ್ ಟೈಮು ಉಪವಾಸ ಮಾಡ್ತಾಯಿದ್ದೀವಿ, ನಮಗೆ ಸುಸ್ತಾಗುತ್ತೆ ಆಗಲ್ಲ ಅಂತ ಹೇಳೋರು ಏನು ತೊಂದರೆ ಇಲ್ಲ, ರೆಸ್ಟ್ ಮಾಡ್ಬೋದು. ಯಾಕಂದರೆ ಹೊಟ್ಟೆಗೆ ಊಟ ಕೊಟ್ಟಿರಲ್ಲ, ಹಾಗಾಗಿ ರೆಸ್ಟನ್ನು ಮಾಡ್ಬೋದು. ಇಲ್ಲ ಏನಿಲ್ಲ ತುಂಬ ವಾಕಿಂಗನ್ನು ಮಾಡಿ ಅಭ್ಯಾಸ ಆಗಿರ್ತಕ್ಕಂಥವ್ರಿಗೆ ಅದು ಏನೂ ತೊಂದರೆ ಅಂತ ಅನಿಸಲ್ಲ, ಅವ್ರಿಗೆ ವಾಕಿಂಗ್ ಮಾಡೋಕ್ಕಾಗುತ್ತೆ. ಆ ಥರದವ್ರು ಬೇಕಂದರೆ ವಾಕಿಂಗ್ಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವತ್ತೊಂದು ದಿನ ಸ್ಕಿಪ್ ಮಾಡಿ ಮಧ್ಯ ಮಧ್ಯೆ ದೇಹಕ್ಕೆ ರೆಸ್ಟ್ ಕೊಡ್ತಾ ಇರೋದ್ರಿಂದ ಏನೂ ಸಹ ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ಚಾಲೆಂಜಸ್ ಮಾಡೋದಕ್ಕಿಂತ ಲೈಫ್ ಸ್ಟೈಲ್ಗಳನ್ನೇ ಚೇಂಜ್ ಮಾಡ್ಕೋಬೇಕು. ಈ ಚಾಲೆಂಜಸ್ ಮಾಡಿದ್ರೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ, ಇದೇ ಥರನೇ ಮಾಡಬೇಕಾ ಅನ್ನೋ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಯಾವುದನ್ನು ಸಹ ಸರಿಯಾಗಿ ಮಾಡಲ್ಲ. ಇವಾಗ ಸುಸ್ತಾಗ್ತಾ ಇರುತ್ತೆ, ಬೇಡ ಅಂತ ನಮಗೆ ಗೊತ್ತಿರಲ್ಲ, ಸುಮ್ಮನೆ ಮಾಡಿಬಿಡ್ತೀವಿ ಕಂಟಿನ್ಯೂಸ್ ಆಗಿ, ಮತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಸುಸ್ತಾಗಿರುತ್ತಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಅದನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಯಾವಾಗ ಸ್ಕಿಪ್ ಮಾಡ್ತಾ ಹೋಗ್ತೀವೋ ಮತ್ತೆ ಅದನ್ನು ಮುಂದುವರ್ಸೋದಕ್ಕೆ ಯಾವುದೇ ರೀತಿಯಾದಂತಹ ಮೋಟಿವ್ ಸಿಗಲ್ಲ, ಮೋಟಿವ್ ಡ್ರಾಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡಲ್ಲ. ಇವಾಗ ವಾಕಿಂಗನ್ನು ಮುಗಿಸ್ಕೊಂಡು ಬಂದು ನಾನಿಲ್ಲಿ ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡು ನೀರನ್ನು ಕುಡಿತಾ ಇದ್ದೀನಿ. ಇದು ಅಷ್ಟೇ ಒಂದು 1/2 ಲೀಟ್ರ್ ಮಾಡಿಟ್ಕೊಂಡು ಅದೊಂದು 1/2 ಲೀಟ್ರ್ ವಾಟರನ್ನು ತಗೊಂಡೆ. ಇವಾಗ ಫಸ್ಟು ಕುಡಿದಿದ್ದಂಥ 1/2 ಲೀಟರು ಮತ್ತು ಇದೊಂದು 1/2 ಲೀಟರು, ಟೋಟಲ್ ನನಗೆ 1 ಲೀಟರ್ ನೀರಾಯಿತು. ಇದೇ ರೀತಿಯಾಗಿ ಒಂದು 3 ಲೀಟರ್ ನೀರನ್ನು, ನಾನು ದಿನಕ್ಕೆ 3 ಲೀಟರ್ ನೀರನ್ನು ಕುಡಿತೀನಿ ಅಂತ ಹೇಳಿದ್ದೆ ಅಲ್ಲ, ಅದಷ್ಟು ನೀರನ್ನು ನಾನು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀರನ್ನು ನಾವು ಆವಾಗ ಕುಡಿತಾ ಹೋದಷ್ಟು ನಮಗೆ ಉಪವಾಸ ಮಾಡ್ತಕ್ಕಂಥದ್ದು ಈಸಿ ಆಗ್ತಾ ಹೋಗುತ್ತೆ, ಯಾವುದೇ ರೀತಿಯಾದಂಥ ಹಸಿವು ನಮಗೆ ಆಗಲ್ಲ. ಹಾಗಾಗಿ ಆದರೆ ಒಂದು ಟೈಮ್ ನೀವು ಚೆಕ್ ಮಾಡಿ ನೋಡಿ, ಬರೀ ನೀರನ್ನು ಕುಡಿಯೋದಕ್ಕೂ ಈ ರೀತಿಯಾದಂತಹ ನೀರನ್ನು ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈ ರೀತಿಯಾದಂಥ ನೀರುಗಳನ್ನು ನಾವು ಮಾಡಿಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಕ್ರೇವಿಂಗ್ಸ್ಗಳನ್ನು ಸಹ ಕಂಟ್ರೋಲ್ ಮಾಡ್ಬೋದು, ಹಸಿವನ್ನು ಸಹ ಕಂಟ್ರೋಲ್ ಮಾಡ್ಬೋದು. ಈ ನೀರನ್ನು ಕುಡಿದು ಹೊಟ್ಟೆ ತುಂಬಿರೋದ್ರಿಂದ ಯಾವಾಗಲೂ ಸಹ ನಮಗೆ ಹಸಿವು ಅಂತಕ್ಕಂಥದ್ದಾಗಲ್ಲ. ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಡೈಲಿ ಕುಡಿತಿದ್ದಂತಹ ಒಂದು ನೆಲ್ಲಿಕಾಯಿ ಕ್ಯೂಬ್ಸನ್ನು ಸಹ ಹಾಕ್ಕೊಂಡು ನೀರನ್ನು ಕುಡಿತಾ ಇದ್ದೀನಿ.
ಮತ್ತು ಈ ಸಬ್ಜಾ ಸೀಡ್ಸನ್ನು ಸಬ್ಜಾ ಸೀಡ್ಸೋ ಚಿಯಾ ಸೀಡ್ಸೋ ಯಾವುದಾದ್ರೂ ಸಹ ಅದರಲ್ಲೂ ಸಹ ಹೈ ಕ್ಯಾಲೋರಿ ಇರುತ್ತೆ. ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಹೆಚ್ಚಿಗೆಯನ್ನು ಯಾವುದನ್ನು ಆದ್ರೂ ಅಷ್ಟೇ ಡೈಲಿ ತುಂಬಾ ತಗೊಳ್ತಾ ಹೋಗಬೇಡಿ. ಇವಾಗ ಒಂದಿನ ಸಬ್ಜಾ ಸೀಡ್ಸ್ ತಗೊಬಂದ್ಬಿಟ್ಟೆ ಅಂತೇಳಿ ಡೈಲಿ ಅದನ್ನೇ ತಗೊಳ್ಳೋ ಅಂಥದ್ದು, ಅದಕ್ಕೆ ದಿನಕ್ಕೆ 2-3 ಸ್ಪೂನ್ ತಿಂತಕ್ಕಂಥದ್ದು, ಆ ರೀತಿಯಾಗೆಲ್ಲ ಖಂಡಿತವಾಗಿ ತಗೋಬೇಡಿ. ಅದಕ್ಕೆ ನಾನು ಹೇಳಿದ್ದು, ಏನು ತಿಂತಿರೋ ಗೊತ್ತಿಲ್ಲ, ಅದನ್ನು ಕರೆಕ್ಟಾಗಿ ತಿಂತಕ್ಕಂಥದ್ದನ್ನು, ಅದನ್ನು ಯಾವ ಮೆಥಡಲ್ಲಿ ತಿಂತಕ್ಕಂಥದ್ದು ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಮಜ್ಜಿಗೆಯನ್ನು ತಗೊಂಡಿದ್ದೀನಿ. ಮಜ್ಜಿಗೆ ಇದು ಫ್ಲ್ಯಾಕ್ಸ್ ಸೀಡ್ಸನ್ನು ಮತ್ತು ಸ್ವಲ್ಪ ಮೆಣಸಿನ ಪೌಡ್ರನ್ನು ಯೂಸ್ ಮಾಡಿಕೊಂಡು ನಾನು ಮಜ್ಜಿಗೆಯನ್ನು ತಗೊಳ್ತಾ ಇದ್ದೀನಿ. ಮಜ್ಜಿಗೆನೂ ಅಷ್ಟೇ ನಾನು ಒಂದೇ 1 ಸ್ಪೂನು ಮೊಸರನ್ನು ಹಾಕ್ಕೊಂಡು ನಾನು ಮಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕೆಲವರು ಫ್ರೂಟ್ ಡಯಟ್ ಎಲ್ಲ ಮಾಡ್ತಾರಲ್ಲ, ಈ ಫ್ರೂಟ್ ಡಯಟ್ ಎಲ್ಲ ಮಾಡಿದ್ರೆ ಅದರಲ್ಲಿ ಸಕ್ಕರೆ ಅಂಶಗಳು ಸೇರ್ತಾನೆ ಇರುತ್ತೆ, ಅಷ್ಟೊಂದು ವೆಯ್ಟ್ ಲಾಸು ಆಗೋದಿಲ್ಲ ಮತ್ತು ತುಂಬ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಎಲ್ಲ ಬೇಡ, ಮಧ್ಯೆ ಒಂದೊಂದು ದಿನ ಈ ರೀತಿ ಗ್ಯಾಪ್ ಕೊಟ್ಟರೆ ಸಾಕಾಗುತ್ತೆ. ನಾನು ದಿನದ 2 ಹೊತ್ತು ಇವತ್ತು ಊಟ ಬಿಟ್ಟಿರೋದು, ಸಾಯಂಕಾಲ ಮತ್ತೆ ಊಟ ಮಾಡ್ತೀನಿ. ಆಗ ಒಂದು 2 ಅವರು ಒಂದು 2 ಹೊತ್ತು 2 ಟೈಮು ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಟ್ಟರು ಅದು ಎಷ್ಟೋ ಸಾಕಾಗುತ್ತೆ. ಮಧ್ಯೆ ಮಾಡಿದ್ರೆ ಕೆಲವರು ಏಕಾದಶಿಗಳನ್ನು ಮಾಡ್ತಾರೆ, ಆ ರೀತಿ ಬೇಕಾದ್ರೂ ಮಾಡಿ. ಇವಾಗ ಉಪವಾಸ ಇದ್ದೆ ಅಂಥೇಳಿ ನಾನು ಲೈಟಾಗಿ ಸ್ವಲ್ಪ ತಿಂತಾಯಿದ್ದೀನಿ, ನೈಟು ಉಪ್ಪಿಟ್ಟನ್ನು ತಿಂತಾಯಿದ್ದೀನಿ. ಉಪವಾಸ ಇದ್ದ ತಕ್ಷಣವೇ ಹೆವಿ ಊಟಗಳನ್ನು ತಿನ್ನಬೇಡಿ. ಇದ್ರ ಜೊತೆ ಒಂದು ಕಿವಿ ಫ್ರೂಟನ್ನು ಸಹ ನಾನು ತಗೊಂಡಿದ್ದೀನಿ. ಈ ರೀತಿಯಾಗಿ ನಿಮ್ಮ ಪ್ಲೇಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇದಕ್ಕೇ ಕಾಳುಗಳನ್ನು ಹಾಕಿರೋದ್ರಿಂದ ನಾನು ಯಾವುದೇ ಸೀಡ್ಸ್ಗಳನ್ನು ತಿಂತಾಯಿಲ್ಲ. ನೈಟ್ ಟೈಮು ಸೀಡ್ಸ್ಗಳನ್ನು ತಿನ್ನೋದು ಬೇಡ, ಅದು ಹೆವಿ ಆಲ್ರೆಡಿ ಉಪವಾಸ ಬೇರೆ ಇರ್ತೀವಿ ಮತ್ತು ಡೈಜೆಷನ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಸೀಡ್ಸ್ಗಳನ್ನು ಸಹ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಬರೀ ಹಣ್ಣನ್ನು ತಿಂದು ಅಷ್ಟರಲ್ಲೇ ನಾನು ಕಂಪ್ಲೀಟನ್ನು ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಈ ರೀತಿಯಾಗಿ ನನ್ನ ಒಂದು ಉಪವಾಸವನ್ನು ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಪೂರ್ತಿ ದಿನ ಉಪವಾಸ ಇರೋದಕ್ಕೆ ಸಾಧ್ಯ ಆಗ್ತಕ್ಕಂಥವ್ರು ಉಪವಾಸವನ್ನು ಮಾಡ್ಬೋದು, ಆದರೆ ನಿಮ್ಮ ದೇಹ ಅದಕ್ಕೆ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ತಿಳ್ಕೊಂಡು ಉಪವಾಸವನ್ನು ಮಾಡಿ. ಕೆಲವರಿಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಟೈಮ್ ಬಿಟ್ಟಿದ್ದು ಊಟವನ್ನು ಮತ್ತೆ ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಎಷ್ಟು ಸಾಧ್ಯನೋ ಸ್ವಲ್ಪನೇ ಒಗ್ಗಿಸ್ತಾನೆ ಹೋಗಿ. ನಂತರ ಸಂಜೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡು ಡಿಟಾಕ್ಸ್ ವಾಟರನ್ನು ಕುಡಿದೆ, ಸ್ವಲ್ಪ ಬಿಸಿಯಾಗೇ ಕುಡ್ಕೊಳ್ಳಿ. ಈ ರೀತಿಯಾಗಿ ನನ್ನ ಇವತ್ತಿನ ದಿನವನ್ನು ಕಂಪ್ಲೀಟ್ ಮಾಡಿಕೊಂಡೆ. ಥ್ಯಾಂಕ್ ಯು.